ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸದಾಗಿ ಮತ್ತೆ ಸರ್ಕಾರ ರಚನೆ ಆಗಿದೆ. ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗಿರ್ಬೋದು. ಆದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು ಕಳೆದ 3 ವರ್ಷ ಮತ್ತು ಹಿಂದಿನ 5 ವರ್ಷದ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿ ಇದ್ದರು ಆವಾಗೇನು ಕರ್ನಾಟಕದ ಪರಿಸ್ಥಿತಿ ಇತ್ತು ಅದೇ ರೀತಿ ಪರಿಸ್ಥಿತಿ ಇವತ್ತು ಮುಂದುವರೆದಿದೆ. ಈಗ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ಡಿ ಕೆ ಶಿವಕುಮಾರ್ ಏನೋ ಭಾಳ ದೊಡ್ಡ ಬದಲಾವಣೆ ಆಗ್ತದೆ ಅಂತೇಳಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಭ್ರಷ್ಟಾಚಾರ ಮಿತಿಮೀರಿದೆ. ಭ್ರಷ್ಟಾಚಾರ ಮಿತಿಮೀರಿದ ಬಗ್ಗೆ ಇವತ್ತು ಡಿ ಕೆ ಶಿವಕುಮಾರರು ತಮ್ಮ ಯಾವುದೇ ರೀತಿಯ ಭಾಷಣದಲ್ಲಿ ಅಥವಾ ಎಲ್ಲೇ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ನಾನು ಸರ್ಕಾರ ಕೊಡ್ತೀನಿ ಅಂತ ಎಲ್ಲಿಯೂ ಹೇಳಿಲ್ಲ. ಮತ್ತು ಅದೇ ಕನ್ಸೆಷನ್ನು ಮತ್ತು ಗ್ಯಾರಂಟಿ ಇದರ ಮೇಲೇ ಸರ್ಕಾರ ನಡೆಸಲಿಕ್ಕೆ ಹೊರಟಿದ್ದಾರೆ. ಬಹುಶಃ ನನಗನ್ನಿಸೋ ಮಟ್ಟಿಗೆ ಇದರಲ್ಲಿ ಅವರು ಫೇಲ್ಯೂರ್ ಆಗ್ತಾರೆ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಈಗ ಬರೀ 14 ಜನ ಸಚಿವರು ಮಾತ್ರ ನೇಮಕ ಆಗಿದ್ದಾರೆ. ಇನ್ನು ಉಳಿದವ್ರ ಬಗ್ಗೆ ಯಾವಾಗ ನೇಮಕ ಆಗ್ತಾರೆ ಏನು ಗೊತ್ತಿಲ್ಲ. ಅಲ್ಲಿವರೆಗೂ ಈ ಗೊಂದಲ ಕಂಟಿನ್ಯೂ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೊಸ ಸರ್ಕಾರ ಬಂದಿದೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಒಳ್ಳೆಯ ಆಡಳಿತ ಕೊಡಿ ಅಂತ ಹೇಳ್ತೀನಿ. ಆದರೆ ಎಷ್ಟರ ಮಟ್ಟಿಗೆ ಅವರು ಒಳ್ಳೆಯ ಆಡಳಿತ ಕೊಡ್ತಾರೋ ನನಗೆ ಇವತ್ತು ಕ್ವಶನ್ ಮಾರ್ಕ್ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.